ನೋಡಿ ಇದು ಯಾವುದು ಇದು ಊರು? ಇರ ಒಂದು ನಿಮಿಷ. ಇದು ಕೆಳಮರಸಣಿಗೆ. ಸೊ ಇಲ್ಲಿ ನಾವು ಬಲಗಡೆ ತೆಗೆದುಕೊಳ್ಬೇಕು. ಮೈದಾನಿ ನೋಡಿಲಿ, ಮೈದಾಡಿ ಮರಸಣಿಗೆ ಮೈದಾಡಿ. ನೋಡಿ ಇವರೆಲ್ಲ ಟೂರಿಸ್ಟ್ ಅಂದ್ಕೊಳ್ತೀನಿ. ಬಲಿಗ ನೋಡಿ, ಮೈದಾಡಿ ಕಿರಿಗಲ ಮನೆ. ಸೊ ಇಲ್ಲಿ ಹೋಗ್ಬೇಕಾಗುತ್ತೆ ಬಂಧುಗಳೇ. ಬಲಗಡೆ ತೆಕ್ಕೊಂಡೆ. ಸ್ವಲ್ಪ ರೋಡ್ಗಳು ಅಷ್ಟರಲ್ಲೇ ಅನ್ಕೋತೀನಿ. ಓ ಇಲ್ಲಿ ಎರಡೆರಡು ಸಿಗುತ್ತೆ ನೋಡ್ಕೊಳ್ಳೋ. ನೋಡೋದ್ನ ಇದನ್ನ ಇದೆಯಾ ರೈಟಾ? ಹಾಂ ಕರೆಕ್ಟಾಗಿ ತೋರಿಸ್ತಾ ಇದೆಯಾ? ರಾಣಿಜರಿ ಅಂತೂ ಇಂತೂ ನನ್ನ ಕನಸು ನನಸಾಗಿ ಹೋಯ್ತು. ಇನ್ನೇನು ಹತ್ತತ್ರದಲ್ಲಿದ್ದೀನಿ. ರಾಣಿಜರಿ ಒಂದು ಬ್ಯೂಟಿಫುಲ್ ಪ್ಲೇಸು. ಅದೇನೋ ನಮಗಂತೂ ಬ್ಯೂಟಿಫುಲ್ಲೇ, ಬೇರೆಯವ್ರಿಗೆ ಹೆಂಗೆ ಏನೋ ಗೊತ್ತಿಲ್ಲ. ನಮಗಂತೂ ಕೈಲಾಸ ಅದು. ನಾನು ನೋಡೇ ಇಲ್ಲ, ಆ್ಯಕ್ಚುಲಿ ನಾನು ನೋಡೇ ಇಲ್ಲ. ಈ ಸಲ ನೋಡ್ಬಿಟ್ರೆ ನಮ್ಮ ಬಂದಾಗಲೆಲ್ಲ ಬಿಡಲ್ಲ. ರಾಣಿಜರಿ ಬರ್ತಾನೆ ಇರ್ತೀನಿ. ನೋಡಿ ಇದು ತಪ್ಪು. ಇದು ಅಣ್ಣ ಮೊಬೈಲ್ ಇಟ್ಕೊಂಡು ಚಾಟಿಂಗ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ. ನಾವು ಏನೋ ಹೆಲ್ಮೆಟಲ್ಲಿ ಮುಂದ್ಗಡೆ ಕ್ಯಾಮ್ರಾ ಫಿಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕಂದ್ರೆ ನಾವು ಕ್ಯಾಮ್ರಾ ನೋಡ್ತಾ ಅಲ್ಲಿ ಮುಂದೆ ಅಬ್ಸರ್ವ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ನಮಗೇನಿಲ್ಲ, ಸಲೀಸಾಗಿ ಕಾಣುತ್ತೆ, ಏನು ತೊಂದರೆ ಇಲ್ಲ. ಆದ್ರೂ ನಮ್ಮ ಜೋಪಾನದಲ್ಲಿ ನಾವು ಇರಲೇಬೇಕಾಗತ್ತೆ. ಅರ್ಥ ಆಯ್ತಾ? ಆದರೆ ನಾನು ಎಲ್ಲ ಟೈಮ್ಲೂ ಕ್ಯಾಮ್ರಾ ನೋಡಲ್ಲ. ಸೊ ಇಲ್ಲಿ ಒಂದು ಇದು ಮಾಡ್ಕೊಂಡಿದ್ದೀನಿ ನೋಡಿಲಿ, ಆನ್ ಆ್ಯಂಡ್ ಆಫು. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಆಫ್ ಆಯ್ತು, ಹಿಂಗೆ ಟಚ್ ಮಾಡ್ರೆ ಆನ್ ಆಗುತ್ತೆ. ತುಂಬ ಈಸಿ ಆಗತ್ತೆ. ಇದು ರಿಮೋಟ್ ಕಂಟ್ರೋಲ್ ಐತೆ. ನಾನೇನು ಕ್ಯಾಮ್ರಾ ನೋಡೋಕೆ ಹೋಗಲ್ಲ. ಬೇಕಾ ಆನ್ ಮಾಡ್ತೀನಿ, ಬೇಡವಾ ಸುಮ್ಮನಿರ್ತೀನಿ. ಆಮೇಲೆ ಆಟೋಮೆಟಿಕ್ ಆಫ್ ಇರುತ್ತೆ. 3 ನಿಮಿಷ ಆಗೋದ್ರೆ ಅದೇ ಆಫ್ ಆಗೋಗುತ್ತೆ. ಆಮೇಲೆ ಬೇಕಾದಾಗ ಕೈನ ನುಡಿಗೆ ಪ್ರೆಸ್ ಮಾಡ್ಬೇಕಾಗುತ್ತೆ ಇನ್ನೊಂದ್ಸಲ. ಮೈದಾಡಿ ವ್ಯೂ ಪಾಯಿಂಟು ಬಂಧುಗಳೇ. ಅಬ್ಬಬ್ಬಬ್ಬಬ್ಬ ಹೋಗ್ತಾ ಇದ್ದಾರೆ. ಕೈಲಾಸಗಿರಿ ಹತ್ರದಲ್ಲಿ ಅದೇ ಅನಿಸ್ತಾ ಐತೆ. ಬಾಷ್ಪವಾಗ್ತಾ ಇದೆ. ಬಂದುಬಿಟ್ಟೆ ಹತ್ತತ್ರ ಬಂದೇ ಬಿಟ್ಟೆ. ಇನ್ನೆಷ್ಟು ದೂರ ಇದೆಯಪ್ಪ? ಇದ್ದೇ ಇಲ್ಲೇ? ಇದೇ ರೋಡು. ಅಲ್ಲ ಇದ್ದೇ ಇಲ್ಲೇ ಅಂದೆ. ಇಲ್ಲೇ ಇದ್ದೇಯಾ ಅಂದೆ. ಇಲ್ಲೇ ಇದೀನಲ್ಲ. ಎಲ್ಲಾರು ಹೋಗ್ಬಿಟ್ಟಿದ್ಯಾ ಅಂತ. ಜಲೋತ್ಸವ ಅಂತ ಹಾಕಿದ್ದಾರೆ. ಅಲ್ಲ ಇದು ಎಷ್ಟು ದೂರ ಇದೆ ನೋಡು ಅಂದೆ. ಇನ್ನೂ 5 ಕಿಲೋಮೀಟರ್ ಅದೇ. ಇನ್ನೂ 5 ಇದೆಯಾ? ಸರಿ, ಓಕೆ. ಮೈದಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತೀನಿ. ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ ಬಂಧುಗಳೇ. ಸೊ ಚಿಕ್ಕಮಗಳೂರು ಒಂದು ಸ್ವರ್ಗದ ಲೋಕ, ನನ್ನ ನೆಚ್ಚಿನ ಪ್ರವಾಸಿ ತಾಣ. ಅರ್ಥ ಆಯ್ತಾ? ನನ್ನ ನೆಚ್ಚಿನ ಅಂತಲ್ಲ, ಎಲ್ಲರ ಅಚ್ಚುಮೆಚ್ಚಿನ. ಯಾಕೆಂದರೆ ಅಂತಹ ಒಂದು ಮನಮೋಹಕವಾದಂತಹ ದೃಶ್ಯಗಳು ನಮ್ಮ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಗುತ್ತೆ. ಆದ್ದರಿಂದ ಎಲ್ಲರ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ ಇದುವೇ ನಮ್ಮ ಚಿಕ್ಕಮಗಳೂರು. ನೋಡ್ರಿ ಬ್ಯೂಟಿಫುಲ್ ವ್ಯೂ ಕಣ್ರಿ. ನೆನ್ನೆ ಕ್ಯಾತನ್ಮಕ್ಕಿಗೆ ಹೋಗಿದೆ, ಅಲ್ಲೂ ಅಷ್ಟೇ ಸಖತ್ತಾಗಿದೆ. ಅಲ್ವೇ ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಸರಿ, ಈ ಮೂಗುದೊಂದು ಪ್ರಾಬ್ಲಮ್ ಆಗೋಯ್ತು ನನಗೆ. ಮಾತಾಡ್ಬೇಕಾದ್ರೆ ವಾಯ್ಸೇ ಚೇಂಜ್ ಆಗದೆ ನೋಡಿ. ಅದೊಂದು ಕ್ಯಾಪ್ ಮಾಡ್ಕೋಬೇಕಿತ್ತು ಕಣ, ನಾವು ತಲೆಗೆ ಹಾಕೋಬೇಕಿತ್ತು. ಅದೇ ಅಡಿಕೆದು ಒಂಥರ ಅಡಿಕೆ ಪಟ್ಟಿದು ತಲೆಗೆ ಮಾಡ್ಕೋತಾರಲ್ಲ. ಯಾರು ಕೇಳ, ನಾವು ಒಂದು ಹಾಕೋಣ, ಬಿಸ್ಲಿಗೆ ಬೇಕಾಯ್ತು ಅಲ್ಲಿ ಊರಿಗೆ. ಈ ಅಡಿಕೆದು ತಲೆಗೆ ಒಂಥರ ಕ್ಯಾಪ್ ಥರ ಮಾಡಕ್ಕಂತಾರೆ ಇಲ್ಲಿ ಜನ. ತುಂಬ ಚೆನ್ನಾಗಿರುತ್ತೆ ಅದೊಂಥರ ಲುಕ್ ವೈಸು. ಈ ದಾರಿಲಿ ಯಾರು ಸಿಕ್ಕಿದ್ರೆ
ನಾನು ಕೇಳಿ ಇಸ್ಕೊಳ್ತಿದ್ದೆ, ಕೊಟ್ಟಾರ ಕೊಡಲ್ವಪ್ಪ? ಯಾವುದು ಬಿತ್ತಿಲ್ವಲ್ಲ. ಚಿಕ್ಕವ ಒಂದು ಸಾಂಗ್ ಮಾಡ್ಬಿಡ್ತಿದ್ದೆ, ಒಂದು ರೀಲ್ಸು. ಓಕೆ ಓಕೆ, ನೆಕ್ಸ್ಟ್ ವಿಡಿಯೋ ನೋಡ್ರಪ್ಪ, ತುಂಬ ಲೆಂತ್ ಆಯ್ತದ ವಿಡಿಯೋ. ಹತ್ತತ್ರ ಬಂದೇ ಬಿಟ್ಟೆ. ವಾವ್, ಓಹೋ ಹೋ ನೋಡಿ, ಮೈದಾಡಿ ಪ್ರವಾಸಿ ತಾಣ. ಪ್ರವಾಸಿ ವಾಹನಗಳಿಗೆ ಶುಲ್ಕ ವಸೂಲಾತಿ. ನಿಲ್ದಾಣ ಶುಲ್ಕ 10 ರೂಪಾಯಿ, ಕಾರ್ 20, ಜೀಪು 30, ಪಿಕಪ್ರು 40, ಗ್ರಾಮ ಪಂಚಾಯಿತಿ ಸುಂಕಶಾಲೆ ಅಂತ ಹಾಕವ್ರೆ. ಸೊ ಇಲ್ಲೆಲ್ಲಿ ಪಿಕಪ್ಪು ಯಾರೋ ಒಬ್ಬರು ಇಲ್ಲ. ನಾನಿರೋದು 2 ವೀಲರ್ ಮಾತ್ರ. ಅಲ್ಲೂ ಯಾರೂ ಇಲ್ಲ, ಉಸಲಿ ಮಾಡೋರು ಒಬ್ಬರು ಇಲ್ಲ. ಡೌನ್ ಇಳಿಗ್ತಾ ಇದ್ದೀನಿ. ಇದೆ ತಾನೇಪ್ಪ? ಇದೆ ಇದೆ. ನೋಡಿ, ಮೈದಾಡಿ ವೀಕ್ಷಣಾ ಸ್ಥಳ. ಇಲ್ಲೇನು ಹೆಚ್ಚಿಗೆ ದೂರ ಇಲ್ಲ, ಹತ್ರನೇ. ಬಸ್ ಇಲ್ಲಲ್ಲ, ಅಲ್ಲೇ ನಿಲ್ಲಿಸ್ಬೇಕು. ಅಲ್ಲೆಲ್ಲ ಸುಂಕ ವಸೂಲಿ ಮಾಡ್ತಾರಂತೆ, ಬಟ್ ಅಲ್ಲಿ ಈಗ ಯಾರು ಇಲ್ವಲ್ಲ, ಅಲ್ಲಿ ಪ್ರವಾಸಿಗರು ಇಲ್ಲ ಅಂತ ಬಂದಿಲ್ಲ ಅನ್ಸುತ್ತೆ ಬಹುಶಃ. ಇನ್ನು ಕಾರೆಲ್ಲ ಹೋಗ್ಬೋದು ಅನ್ಸುತ್ತೆ. ನೋಡ್ರಿ, ರಾಣಿ ಜರಿ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿಂದ ಮೈದಾಡಿ ವ್ಯೂ ಪಾಯಿಂಟ್ ಇದ್ದ ಅಲ್ಟಿಮೇಟಾಗಿ ಕಾಣಿಸುತ್ತೆ. ಸೊ ಇದು ನೋಡಿಕೊಂಡು ಮತ್ತೆ ರಾಣಿ ಜರಿ ಮೇಲ್ಕೂ ಸಹ ಹೋಗ್ತೀನಿ, ಅಲ್ಲಿಗೂ ಭೇಟಿ ನೀಡ್ತೀನಿ. ಸೊ ಇಲ್ಲೊಂದು ಲೆಫ್ಟ್ಗೊಂದು ಏನು ಹಾಕಿದಾರಲ್ಲ, ವ್ಯೂ ಪಾಯಿಂಟ್. ಎಸ್ ಎಸ್ ಎಸ್, ಅದೆಲ್ಲ ಬಲಗಡೆ ಒಂದು ರೋಡ್ ಹೋಗುತ್ತೆ, ಬಲಗಡೆ ಬೇಡ ನಮಗೆ. ವಾವ್, ಅರ್ರೆ ಛೇ ಛೇ. ನೋಡ್ಕೊಳ್ರಪ್ಪ ಕೈಲಾಸ. ಕೈಲಾಸ ಕೈಲಾಸ. ಇಲ್ಲೆಲ್ಲ ಟೂರಿಸ್ಟ್ ಇದ್ದಾರೆ ಗುರು. ಓಹೋ ಹೋ, ಛೇ. ಸೊ ನಮ್ಮ ವಾಹನ ಕೈ ಮುಗಿತಾ ಇದ್ದೀನಿ. ಪಾಪ ಎಷ್ಟು ಹೆಲ್ಪ್ ಮಾಡಿದೆ ಅಂದರೆ ತುಂಬ ಹೆಲ್ಪ್ ಮಾಡಿದೆ, ನೋಡ್ಕೊಳ್ಳಿ. ಸುಸ್ತಾಗಿದೆ. ಇಲ್ಲೆಲ್ಲ ಹೋಗ್ಬೋದು 2 ವೀಲರಲ್ಲಿ. ನೋಡ್ತೀನಿ ಎಲ್ಲಿ ತನಕ ಅಲ್ಲಿ ತನಕ ಹೋಗ್ತಿರೋದೆ. ಸೂಪರಾಗಿದೆ ಗುರು. ಒಂದಷ್ಟು ರೀಲ್ಸ್ಗಳೆಲ್ಲ ಮಾಡ್ಕೊತೀನಿ. ಓಕೆ, ಆವಾಗ ಹೋಗಿ ನೋಡೋಣ ಬನ್ನಿ. ಇಲ್ಲೆಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಓಹೋ ಹೋ ಹೋ ಹೋ, ಇಲ್ಲೊಂದು ಮಿಸ್ಟೇಕ್ ಆಯಿತು ನೋಡಿ. ಬಿಸಿಲು ಎದುರುಗಡೆ ಹೊಡಿತೈತೆ, ಇದಕ್ಕೇನಾರು ಮಾಡಬೇಕಲ್ಲ. ಈ ಕಡೆ ಬರ್ಬೇಕು ಬಿಸಿಲು, ಹೊರಗಡೆ ಇಲ್ಲೇ ಕಾಯಬೇಕು. ಸೊ ಅಲ್ಲಿ ನಮ್ಮ ಅವರು ಹರೀಶ್ ಅವರು ಹೇಳಿದ್ರು, ನೀವು ಬೆಳಿಗ್ಗೆ ಬೇಗ ಹೋಗಿ, ಅಲ್ಲಿ ಸೂರ್ಯ ಚೆನ್ನಾಗಿ ಮೂಡುತ್ತೆ ಅಂತ ಹೇಳಿದರು. ನೋಡಲ್ಲೆಲ್ಲ ಹೋಗ್ತೀನಿ. ಸೊ ಇಲ್ಲಿ ವ್ಯೂ ನೋಡಿ, ಇದುವೇ ರಾಣಿ ಜರಿ ವ್ಯೂ ಪಾಯಿಂಟ್, ನೋಡ್ಕೊಳ್ಳಿ. ಸೊ ಬಿಸಿಲು ಅಪೋಸಿಟ್ ಆಗ್ತಾಯಿದೆ,
ಒಂದು ಸ್ವಲ್ಪ ಹೊತ್ತಾದರೆ ಸರಿ ಆಗ್ಬೋದು. ಯಾಕಂದ್ರೆ ನಮ್ಗೆ ಇಲ್ಲಿಂದನೇ ಸಿಗೋದು ವ್ಯೂ. ನಾವು ಈಗ ಆ ಕಡೆ ಹೋದರೆ ಸೊ ಅಲ್ಲೂ ಹೋಗ್ಬೋದು, ಅಲ್ಲಿಗೂ ಹೋಗ್ತೀನಿ. ಬಟ್ ಅದೇನಾಗುತ್ತೆ ಅಂದರೆ ವ್ಯೂ ಈ ರಾಣಿಜರಿ ವ್ಯೂ ಪಾಯಿಂಟ್ ಸಿಗಲ್ಲ, ನಾವು ಇದನ್ನು ನೋಡೋಕ್ಕಾಗಲ್ಲ. ಅಲ್ಲಿ ಮೇಲ್ಕ್ಕೆ ಹೋದರೆ ಈ ಕಡೆ ಭಾಗ ನೋಡ್ಬೋದು ಅಷ್ಟೇ. ನೋಡಿ ಗುಡ್ಡಗಳೆಲ್ಲ ನೋಡ್ಬೋದು. ಓಕೆ, ದಯವಿಟ್ಟು ನಿರೀಕ್ಷಿಸಿ, ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಮುಂದಿನ ವಿಡಿಯೋ ವೀಕ್ಷಣೆ ನೋಡಿ. ರಾಣಿಜರಿ ಇಲ್ಲಿಂದನೇ ಕಾಣ್ತೈತೆ, ಬಟ್ ಬಿಸಿಲು ಆಪೋಸಿಟ್ ಬರ್ತೈತೆ. ಇದಕ್ಕೇನಾದ್ರು ವ್ಯವಸ್ಥೆ ಮಾಡ್ಬೇಕೀಗ. ಏನು ವ್ಯವಸ್ಥೆನೇ ಇಲ್ಲ, ಇಲ್ಲೇ ಇರಬೇಕಾಯ್ತದ ಅಷ್ಟೇ. ನಮ್ಗೆ ಆ ವ್ಯೂ ಪಾಯಿಂಟ್ ಸಿಗೋ ಗಂಟೆ ಇಲ್ಲೇ ಇರಬೇಕು. ನಾನಂತೂ ಬಿಡಲ್ಲ, ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ತೀನಿ, ಸಿಕ್ಕದ್ದೇ ಚಾನ್ಸ್ ಅಂತ. ಅದಕ್ಕೆ ರಾತ್ರಿನೇ ಹೊರ್ನಾಡು ರೂಮಲ್ಲಿ ತುಂಬ ಚಾರ್ಜ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲದಕ್ಕೂ. ಬ್ಯಾಟ್ರಿ, ಕ್ಯಾಮ್ರಾ, ಮೊಬೈಲ್ಗಳು, ಪವರ್ ಬಂಕು ಎಲ್ಲ ಚಾರ್ಜ್ ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇನ್ನೂ ಹೋಗ್ಬೇಕು ಬ್ರೋ. ಈಗ ನಾವು ಮೈದಾಡಿ ವ್ಯೂ ಪಾಯಿಂಟ್ ಹೋಗಿ ಎಷ್ಟಿತ್ತು ನೋಡ, ಎಷ್ಟಿತ್ತು ನೋಡು. 1 ಕಿಲೋಮೀಟರ್ ಅದೇ. ಇನ್ನೂ ಒಂದಿದ್ದ. ಬಂದೆ ಆಯ್ತು. ಈಗ ನೋಡಲೇಬೇಕು ನೀವು. ಹತ್ತತ್ರ ಬಂದ್ಬಿಟ್ಟೆ. ಅಲ್ಲೊಂದು ಇಲ್ಲು ಸಕ್ಕತ್ತ ಕಾಣ್ತೈತೆ. ಕೇವಲ 1 ಕಿಲೋಮೀಟರ್ ಇದೆ. ದಯವಿಟ್ಟು ನಿರೀಕ್ಷಿಸಿ. 11 ಗಂಟೆ ಟೈಮು. ತುಂಬ ಚಳಿ ಇಲ್ಲಿ, ಸಖತ್ ಚಳಿ ಇದೆ. ಒಟ್ಟು ಈ ಭಾಗದ ಜನ ಎಣ್ಣೆ ಹೊಡ್ಕೊಂಡೆ ಮಲ್ಕೋಬೇಕು ಅನ್ಸುತ್ತೆ. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ, ಗಂಡ ಹೆಂಡತಿ ಮಕ್ಕಳು. ಕೆಳಗೆ ಹಾಂ ಗ್ರಾಮ ಪಂಚಾಯತಿ ಸುಂಕ ಶಾಲೆ. 10 ರೂಪಾಯಿ ಬರೋದ. ರಾಣಿಜರಿ ವ್ಯೂ ಪಾಯಿಂಟು. ವಾವ್, ಇಳಿಗ ಕೆಳಕ್ಕೆ ಹೋಗ್ಬೇಕು. ಓಕೆ, ಎಲ್ಲಿ ಎತ್ಕದ ಕೆಳಕ ಬತ್ತು.